ಆತ ಪುರಸಭೆ ಮಾಜಿ ಅಧ್ಯಕ್ಷನ ಮಗ. ಪೊಲೀಸ್ ಠಾಣೆಗೆ ಬಂದಾಗ ಪೊಲೀಸರ ಜೊತೆಗೆ ಜಗಳ ಮಾಡಿಕೊಂಡಿದ್ದ. ಸದ್ಯ ಇದೇ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಹಾಗಾದ್ರೆ ಅಸಲಿಗೆ ಆಗಿದ್ದೇನು? ತಪ್ಪು ಮಾಡಿದ್ಯಾರು? ಈ ಸ್ಟೋರಿ ನೋಡಿ. ಪೊಲೀಸ್ ಠಾಣೆ ಮುಂದೆ ಮಾರಾಮಾರಿ, ಕಾನ್ಸ್ಟೇಬಲ್ ಮೇಲೆ ಹಲ್ಲೆ, ಎಫ್ಐಆರ್ ದಾಖಲು. ನೋಡ್ತಿದ್ದಂತೆ ವ್ಯಕ್ತಿಗೆ ಕಾನ್ಸ್ಟೇಬಲ್ ಕಪಾಳ ಮೋಕ್ಷ. ಕ್ಷಣ ಮಾತ್ರದಲ್ಲೇ ತಿರುಗಿ ಬಿದ್ದು ಕಾನ್ಸ್ಟೇಬಲ್ಗೆ ಪಟಾರಂತ ಹೊಡೆದ ವ್ಯಕ್ತಿ. ಇದರಿಂದ ರೊಚ್ಚಿಗೆದ್ದ ಪೊಲೀಸರು ಆತನ ಮೇಲೆ ಮುಗಿಬಿದ್ದು ಥಳಿಸ್ತಾರೆ. ಇಂಥದ್ದೊಂದು ಘಟನೆಗೆ ಸಾಕ್ಷಿಯಾಗಿರೋದು ಮಂಡ್ಯ ಜಿಲ್ಲೆ ಪಾಂಡವಪುರ ಪೊಲೀಸ್ ಠಾಣೆಯಲ್ಲಿ. ಹೀಗೆ ಕಾಕಿಗೆ ಕಪಾಳ ಮೋಕ್ಷ ಮಾಡಿದವನ ಹೆಸರು ಸಾಗರ್. ಪಾಂಡವಪುರದ ಪುರಸಭೆ ಮಾಜಿ ಅಧ್ಯಕ್ಷ ಜಗದೀಶ್ ಪುತ್ರ. ಜಮೀನು ವಿಚಾರಕ್ಕೆ ಲಕ್ಷ್ಮೀನಾರಾಯಣ್ ಎಂಬಾತನ ಜೊತೆ ಸಾಗರ್ ಕಿರಿಕ್ ಮಾಡ್ಕೊಂಡಿದ್ದಂತೆ. ಹೀಗಾಗಿ ಸಾಗರ್ ವಿರುದ್ಧ ದೂರು ನೀಡಿದ್ದಾರೆ. ಹೀಗಾಗಿ ಪೊಲೀಸ್ ಪೇದೆ ಅಭಿಷೇಕ್ ಗೌಡ ಸಾಗರ್ಗೆ ಕಾಲ್ ಮಾಡಿ ಠಾಣೆಗೆ ಬರುವಂತೆ ಹೇಳಿದ್ದಾರೆ. ಈ ವೇಳೆ ದೂರುದಾರ ಲಕ್ಷ್ಮೀನಾರಾಯಣ್ಗೆ ಕೂರಲು ಪೊಲೀಸರು ಚೇರ್ ಕೊಟ್ರಂತೆ. ಇದಕ್ಕೆ ಸಿಟ್ಟಿಗೆದ್ದ ಸಾಗರ್ ಚೇರು ಎಳೆದು ಗಲಾಟೆ ಮಾಡಿದ್ದಾನೆ. ಇಷ್ಟಕ್ಕೆ ಪೊಲೀಸರು ಹಾಗೂ ಸಾಗರ್ ಕೈ ಮಿಲಾಯಿಸಿದ್ದಾರೆ. ಈ ಸಂಬಂಧ 2 ಎಫ್ಐಆರ್ ದಾಖಲಿಸಿದ ಪೊಲೀಸರು ಸಾಗರ್ನನ್ನ ಅರೆಸ್ಟ್ ಮಾಡಿದ್ದಾರೆ. ಕಾನ್ಸ್ಟೇಬಲ್ ಅಭಿಷೇಕ್ ವಿರುದ್ಧ ಕ್ರಮ ಇಲ್ವಾ? ಸಾಗರ್ ಮೇಲೆ ಮೊದಲು ಹಲ್ಲೆ ಮಾಡಿದ್ದೇ ಪೊಲೀಸ್ ಪೇದೆ ಅಭಿಷೇಕ್ ಎನ್ನಲಾಗ್ತಾ ಇದೆ. ಬಳಿಕ ಎಲ್ಲಾ ಸಿಬ್ಬಂದಿಗಳು ಸೇರಿ ಸಾಗರ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಹೀಗಾಗಿ ಸಾರ್ವಜನಿಕರು ಪೊಲೀಸರ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಗೂಂಡಾಗಳಂತೆ ವರ್ತಿಸುತ್ತಿದ್ದು ಕಾನ್ಸ್ಟೇಬಲ್ ಅಭಿಷೇಕ್ ವಿರುದ್ಧ ಕ್ರಮ ಯಾವಾಗ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಈ ಬಗ್ಗೆ ಮಂಡ್ಯ ಎಸ್ಪಿ ಅವರನ್ನ ಕೇಳಿದ್ರೆ ಹೇಳೋದು ಹೀಗೆ. ಸಂಬಂಧಿಕನ ಆಗಬೇಕು, ಹಿರಿಯ ವ್ಯಕ್ತಿ ಆತನಿಗೆ ಚೇರ್ ಮೇಲೆ ಕುತ್ಕೊಳ್ಳಕ್ ಬಿಡದೆ ಪೊಲೀಸರ ಮುಂದೆನೆ ಇಷ್ಟೊಂದೆಲ್ಲ ಮಾಡ್ತಾನಲ್ಲ, ಆತ ಆ ಒಂದು ಸಂದರ್ಭದಲ್ಲಿ ನಮ್ಮ ಪೊಲೀಸರವರು ಇಂಟರ್ಫಿಯರ್ ಆಗಿದ್ದಾರೆ. ಅದಾದ್ಮೇಲೆ ಹೌದು ಅದನ್ನ ಹೊಡೆದು ಅವನಿಗೆ ಹಲ್ಲೆ ಮಾಡ್ತಾ ಇರ್ತಾನಲ್ಲ, ಅವಾಗಂತೂ ನಾವು ನಮ್ಮವ್ರು ಬಿಡಿಸ್ಕೊಂಡು ಆಮೇಲೆ ಆ ಟೈಮ್ದಲ್ಲಿ ಆತ ಇವ್ರಿಗೆ ಹೊಡಿತಾನೆ. ಈ ಒಂದು ಘಟನೆ ಪೊಲೀಸರ ಮೇಲೆ ಸಾರ್ವಜನಿಕರು ಅನುಮಾನ ಪಡುವಂತೆ ಮಾಡಿದೆ. ಇನ್ಮೇಲಾದ್ರೂ ಕಾನ್ಸ್ಟೇಬಲ್ ವಿರುದ್ಧ ಕ್ರಮ ಆಗುತ್ತಾ? ಕಾದು ನೋಡ್ಬೇಕಿದೆ. ಸುನಿಲ್ ಗೌಡ, ನ್ಯೂಸ್ 18 ಮಂಡ್ಯ.